ಚೆನ್ನಮ್ಮ ಅಗಲಿಕೆಗೆ ಹರದನಹಳ್ಳಿಯಲ್ಲಿ ಈಗ ಶೋಕ ಸಾಗರವಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯ ಬಳಿ ಈಗ ನಿರಾವ ಮೌನ ಆವರಿಸಿರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ದೇವೇಗೌಡರ ಹುಟ್ಟೂರು ಮನೆಯ ದೃಶ್ಯ ಕಂಡುಬಂದಿದೆ. ಈಗ ಒಂದೇ ಮನೆಯಲ್ಲಿ ಅಂದರೆ ಇದೇ ಮನೆಯಲ್ಲಿ ಅವರು ಮದುವೆ ಆದಾಗಿಂದ ದಾಂಪತ್ಯ ಜೀವನವನ್ನು ಆರಂಭಿಸ್ತಾರೆ. ಚೆನ್ನಮ್ಮ ಅಗಲಿಕೆಗೆ ಈಗ ಹರದನಹಳ್ಳಿಯಲ್ಲಿ ಶೋಕ ಸಾಗರ ಮನೆ ಮಾಡಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯ ಬಳಿ ನೀರವ ಮೌನ ಈಗ ಆವರಿಸಿರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ದೇವೇಗೌಡರ ಹುಟ್ಟೂರು ಮನೆಯ ದೃಶ್ಯ. ಇದೇ ಮನೆಯಲ್ಲಿ ಇವರ ದಾಂಪತ್ಯ ಜೀವನ ಆರಂಭ ಆಗಿತ್ತು. ಆಗಾಗ ಹರದನಹಳ್ಳಿಯ ಊರಿಗೆ ಚೆನ್ನಮ್ಮ ಭೇಟಿ ನೀಡುತ್ತಾ ಇದ್ರು. ಹರದನಹಳ್ಳಿ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು, ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು ದೇವರಿಗೆ. ಗ್ರಾಮಸ್ಥರೊಂದಿಗೆ ಆತ್ಮೀಯವಾದಂತಹ ಒಡನಾಟವನ್ನ ಹೊಂದಿದ್ರು ಚೆನ್ನಮ್ಮ. ಬೆರೀತಾ ಇದ್ರು ಜನಗಳ ಜೊತೆ, ಯಾವುದೋ ಒಂದು ಅಹಂ ಇಲ್ಲದೆ ಬೆರೀತಾ ಇದ್ರು. ಹರದನಹಳ್ಳಿ ಗ್ರಾಮದ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ರು ಚೆನ್ನಮ್ಮ. ಹರದನಹಳ್ಳಿಯಲ್ಲಿ ಈಗ ಮೌನ ಆವರಿಸಿದೆ. ನೆನಪುಗಳಲ್ಲಿ ಚೆನ್ನಮ್ಮ ಇರುವಂಥದ್ದು. ಚೆನ್ನಮ್ಮನ ಅಗಲಿಕೆಗೆ ಹರದನಹಳ್ಳಿಯಲ್ಲಿ ಶೋಕ ಸಾಗರ ಆಗಿರುವಂಥದ್ದು. ಚೆನ್ನಮ್ಮನನ್ನ ನೆನೆದು ಭಾವುಕರಾಗಿದ್ದಾರೆ ಜನ. ಏನು ಅವರಿಗೆ ಹರದನಹಳ್ಳಿಯ ಒಂದು ಗ್ರಾಮ ಏನಿದೆ ಚೆನ್ನಮ್ಮಗೆ ಒಂದು ಭಾವನಾತ್ಮಕ ಸ್ಥಳ. ಯಾಕಂದರೆ ದಾಂಪತ್ಯ ಜೀವನ ಅವ್ರದ್ದು ಶುರುವಾಗಿದ್ದೆ ಅಲ್ಲಿಂದ. ಮದುವೆ ಆದಾಗಿನಿಂದ ಅಂದರೆ ಆ ಮನೆಯಲ್ಲೇ ಅವರು ದಾಂಪತ್ಯ ಜೀವನವನ್ನು ಶುರು ಮಾಡಿದರು, ಅದೇ ಊರಿನಲ್ಲಿ. ಊರಿಗೆ ಭೇಟಿ ಆಗಾಗ ಹರದನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ರು. ಹರದನಹಳ್ಳಿ ಈಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡ್ತಿದ್ರು. ಅಲ್ಲಿನ ಜನರ ಜೊತೆಗೆ ಬೆರೀತಾ ಇದ್ರು. ಆ ಜನರಿಗೆ ಇವರಿಗೆ ಒಂದು ಅವಿನಾಭಾವ ಸಂಬಂಧ ಇತ್ತು. ಯಾವುದೇ ರೀತಿಯ ಒಂದು ಅಹಂ ಇಲ್ಲದೆ ಒಬ್ಬ ರಾಜಕೀಯ ವ್ಯಕ್ತಿಯ ಹೆಂಡತಿಯಾಗಿ ಅವರಿಗೆ ಯಾವುದೇ ಒಂದು ಅಹಂ ಕೂಡ ಇರಲಿಲ್ಲ. ಎಲ್ಲ ಜನರ ಜೊತೆ ಪ್ರೀತಿಯಿಂದ ಮಾತನಾಡ್ತಿದ್ರು, ಬೆರೀತಾ ಇದ್ರು. ಹಾಗಾಗಿ ನೋಡಿ ಈಗ ಜನ ನಿಜಕ್ಕೂ ಬೇಸರಗೊಂಡಿರುವಂಥದ್ದಲ್ಲಿ ಶೋಕ ಸಾಗರ ಆಗಿದೆ. ಆ ಗ್ರಾಮದಲ್ಲಿ, ಹರದನಹಳ್ಳಿ ಗ್ರಾಮದಲ್ಲಿ ಶೋಕ ಸಾಗರ ಉಂಟಾಗಿರುವಂಥದ್ದು. ಚೆನ್ನಮ್ಮ ಅಗಲಿಕೆಗೆ ಹರದನಹಳ್ಳಿಯಲ್ಲಿ ನಿರವ ಮೌನ ಆವರಿಸಿದೆ. ಇದೇ ಮನೆಯಲ್ಲಿ ಆರಂಭವಾಗಿತ್ತು ದೇವೇಗೌಡರು ಹಾಗೂ ಚೆನ್ನಮ್ಮರವರ ದಾಂಪತ್ಯ ಜೀವನ. ಆಗಾಗ ಹರದನಹಳ್ಳಿ ಊರಿಗೆ ಚೆನ್ನಮ್ಮ ಭೇಟಿ ನೀಡ್ತಾ ಇದ್ರು. ಹರದನಹಳ್ಳಿ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಗ್ರಾಮಸ್ಥರೊಂದಿಗೆ ಆತ್ಮೀಯವಾಗಿ ಚೆನ್ನಮ್ಮ ಬೆರೀತಾ ಇದ್ರು. ಈಗ ಅವರ ಪಾರ್ಥಿವ ಶರೀರವನ್ನು ಹರದನಹಳ್ಳಿ ಗ್ರಾಮಕ್ಕೆ ಕೊಂಡೊಯ್ಯಲಾಗ್ತಾ ಇದೆ. ಅಲ್ಲಿ ಗ್ರಾಮಸ್ಥರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ನಾಳೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ವಿಧಿವಿಧಾನಗಳ ಮೂಲಕವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಹರದನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಅಂದರೆ ಅಭಿಮಾನಿಗಳಿಗೆ ಯಾರು ಅಂತಿಮ ದರ್ಶನವನ್ನು ಪಡಿಬೇಕು ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇದೀಗ ಅವರ ಪಾರ್ಥಿವ ಶರೀರವನ್ನು ಹರದನಹಳ್ಳಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ವಿಧಿವಶರಾಗಿದ್ದಾರೆ. ಹರದನಹಳ್ಳಿ ಗ್ರಾಮ, ಈ ಗ್ರಾಮದಲ್ಲೇ ದೇವೇಗೌಡರು ಹಾಗೂ ಚೆನ್ನಮ್ಮರವರ ದಾಂಪತ್ಯ ಜೀವನ ಆರಂಭ ಆಯಿತು. ಮದುವೆ ಆದಾಗ ಅದೇ ಮನೆಯಲ್ಲಿ ಇದ್ದಿದ್ದವರು. ಆ ಮನೆ, ಆ ಊರಿಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು ಚೆನ್ನಮ್ಮ. ಆಗಾಗ ಗ್ರಾಮಕ್ಕೆ ಭೇಟಿ ನೀಡುತ್ತಾ ಇದ್ರು. ಅಲ್ಲಿ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾ ಇದ್ರು, ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ರು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಗ್ರಾಮಸ್ಥರೊಂದಿಗೆ ಆತ್ಮೀಯವಾಗಿ ಚೆನ್ನಮ್ಮ ಬೆರೀತಾ ಇದ್ರು. ಯಾವುದೇ ಒಂದು ಅಹಂ ಇಲ್ಲದೆ ಜನರ ಜೊತೆ ಬೆರೆತು ಮಾತನಾಡ್ತಾ ಇದ್ರು. ಮನೆಗೆ ಯಾರೇ ಬಂದರೂ ಕೂಡ ಊಟ ಮಾಡಿಸಿಯೇ ಕಳಿಸ್ತಾ ಇದ್ರು. ಮಾತೃ ಹೃದಯವನ್ನು ಹೊಂದಿದ್ರು ಚೆನ್ನಮ್ಮ. ಹರದನಹಳ್ಳಿ ಗ್ರಾಮದ ಜೊತೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು. ಹರದನಹಳ್ಳಿಯಲ್ಲಿ ಈಗ ಮೌನ ಆವರಿಸ್ಕೊಂಡಿದೆ. ನೆನಪುಗಳಲ್ಲಿ ಸದಾ ಚೆನ್ನಮ್ಮ ಇರ್ತಾರೆ. ಯಾಕಂದರೆ ಅಲ್ಲಿನ ಜನರ ಜೊತೆ ಅಷ್ಟರ ಮಟ್ಟಿಗೆ ಅವರು ಮಾತನಾಡ್ತಾ ಇದ್ರು, ಬೆರೆತು ಹೋಗ್ತಾ ಇದ್ರು. ಗ್ರಾಮಕ್ಕೆ ಭೇಟಿ ನೀಡಿದಾಗಲೆಲ್ಲ ಕೂಡ ಗ್ರಾಮಸ್ಥರೊಂದಿಗೆ ಆತ್ಮೀಯವಾಗಿ ಮಾತನಾಡ್ತಾ ಇದ್ರು. ಯಾವುದೇ ಒಂದು ಅಹಂ ಅನ್ನುವಂಥದ್ದು ಇಲ್ಲದೆ ಜನರ ಜೊತೆ ಬೆರೆತು ಮಾತನಾಡ್ತಾ ಇದ್ರು.
ನೋಡಿ, ಗ್ರಾಮಕ್ಕೆ ಭೇಟಿ ನೀಡಿದಾಗಲೆಲ್ಲ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಾಯಿದ್ರು, ಪೂಜೆನ ಸಲ್ಲಿಸ್ತಾಯಿದ್ರು. ಅಂದರೆ ಅಪಾರವಾದಂತಹ ದೈವಭಕ್ತಿ ಇತ್ತು ಅವರಿಗೆ. ಯಾವಾಗಲೂ ಪೂಜೆ ಪುನಸ್ಕಾರ ಅಂತ ಇರ್ತಾಯಿದ್ರು. ಅಲ್ಲಿ ಹರದನಹಳ್ಳಿಗೆ ಭೇಟಿ ನೀಡಿದಾಗಲೆಲ್ಲ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸ್ತಾಯಿದ್ರು. ಗ್ರಾಮಸ್ಥರೊಂದಿಗೆ ಬೆರೆತು ಮಾತನಾಡ್ತಾಯಿದ್ರು. ಜೊತೆಗೆ ಆ ಊರು, ಆ ಮನೆಗೆ ಅವರಿಗೆ ಒಂದು ಅವಿನಾಭಾವ ಸಂಬಂಧ. ಅಂದರೆ ನೋಡಿ, ದಾಂಪತ್ಯ ಜೀವನ ಶುರುವಾಗಿದ್ದೆ ಆ ಮನೆ ಅಂದಾಗ ಆ ಮನೆಯಲ್ಲಿ ಒಂದು ಅವರಿಗೆ ಎಮೋಷನ್ ಅನ್ನುವಂಥದ್ದು ಇರುತ್ತೆ. ಆ ದಾಂಪತ್ಯ ಜೀವನ ಅಂದರೆ ದೇವೇಗೌಡರು ಹಾಗೂ ಚೆನ್ನಮ್ಮರವರ ದಾಂಪತ್ಯ ಶುರುವಾಗಿದ್ದೆ ಆ ಮನೆಯಿಂದ. ಆ ಮನೆ, ಆ ಊರಿಗೆ ಅವಿನಾಭಾವ ಸಂಬಂಧ ಇತ್ತು ಚೆನ್ನಮ್ಮಗೆ. ಹಾಗಾಗಿ ಅವರು ಎಲ್ಲೇ ಇದ್ದರೂ ಕೂಡ ಆ ಊರಿಗೆ ಭೇಟಿ ನೀಡ್ತಾಯಿದ್ರು. ಆಗಾಗ ಆ ಮನೆಯಲ್ಲಿ ಇರ್ತಾಯಿದ್ರು. ಗ್ರಾಮಸ್ಥರ ಜೊತೆ ಬೆರೆತು ಹೋಗ್ತಾಯಿದ್ರು, ಮಾತನಾಡ್ತಾಯಿದ್ರು, ಆತ್ಮೀಯವಾಗಿ ಮಾತನಾಡ್ತಾಯಿದ್ರು. ಅಲ್ಲಿನ ದೇವಸ್ಥಾನಕ್ಕೆ ಭೇಟಿ ನೀಡ್ತಾಯಿದ್ರು. ಮನೆಯಲ್ಲಿ ರಾಜಕೀಯ ಅಂದರೆ ಅವರ ಗಂಡ ಮಕ್ಕಳು ಎಲ್ಲರೂ ಕೂಡ ರಾಜಕೀಯದಲ್ಲಿದ್ದರು. ಈಕೆ ಮಾತ್ರ ತುಂಬ ಸರಳ ಸ್ವಭಾವದವರಾಗಿದ್ದರು. ಅಂದರೆ ಅವರು ಒಂದು ಗೃಹಲಕ್ಷ್ಮಿ ಆಗಿದ್ದರು ಆ ಮನೆಗೆ. ಯಾವಾಗಲೂ ಮನೆಯಲ್ಲಿ ಕೆಲಸ ಮಾಡುವಂಥದ್ದು, ಮನೆ ಕೆಲಸವನ್ನು ಮಾಡುವಂಥದ್ದು, ದೇವರ ಪೂಜೆಯನ್ನು ಮಾಡುವಂಥದ್ದು, ಈ ರೀತಿಯಲ್ಲಿ ಚೆನ್ನಮ್ಮ ಯಾವಾಗಲೂ ಬ್ಯುಸಿ ಇರ್ತಾಯಿದ್ರು. ಯಾವುದೇ ಒಂದು ಅಹಂ ಇರ್ತಾ ಇರಲಿಲ್ಲ. ಮನೆಗೆ ಯಾರೇ ಬಂದರು, ರಾಜಕೀಯ ವ್ಯಕ್ತಿಗಳು ಯಾರೇ ಬಂದರು, ಅವ್ರಿಗೆ ಆತ್ಮೀಯವಾಗಿ ಅಂದರೆ ಮಾತೃ ಹೃದಯದಿಂದ ಅವರನ್ನು ಮಾತನಾಡಿಸ್ತಿದ್ರು, ಊಟ ಬಡಿಸ್ತಾಯಿದ್ರು. ಅವರಿಗೆ ಊಟ ಮಾಡದೆ ಕಳಿಸ್ತಾ ಇರಲಿಲ್ಲ. ಈ ರೀತಿ ಇದ್ದಂತಹ ಚೆನ್ನಮ್ಮ. ಹಾಗಾಗಿ ನೋಡಿ, ಅಭಿಮಾನಿಗಳು ಸಾಕಷ್ಟು ಭಾವುಕರಾಗಿರುವಂಥದ್ದು. ಅಂದರೆ JDSನ ಕಾರ್ಯಕರ್ತರಾಗಿರಬಹುದು, ಗ್ರಾಮಸ್ಥರಾಗಿರಬಹುದು, ಎಲ್ಲರೂ ಕೂಡ ಭಾವುಕರಾಗಿದ್ದಾರೆ.